ಸ್ತುತಿ ತನ್ನೀರೇ. ಪ್ರೇಸ್ ದಿ ಲಾರ್ಡ್. ದೇವರ ನಮಗೆ ಸ್ತೋತ್ರವಾಗಲಿ. ಬಿಡುಗಡೆಯ ಸಂದೇಶ ಎಂಬ ಕಾರ್ಯಕ್ರಮಕ್ಕೆ ನಾನು ನಿಮ್ಮೆಲ್ಲರೂ ಯೇಸು ಕ್ರಿಸ್ತನ ನಮ್ಮಲ್ಲಿ ಸ್ವಾಗತಿಸ್ತೇನೆ. ನಮ್ಮ ಕಣ್ಣು ಮುಚ್ಚಿಕೊಂಡು ಪ್ರಾರ್ಥನೆ ಮಾಡೋಣ. ಪರಲೋಕದಲ್ಲಿರುವ ತಂದೆ ದೇವರೇ, ಯೇಸು ಕ್ರಿಸ್ತನ ನಾಮದಲ್ಲಿ ನಾವು ನಿನ್ನ ಪಾದ ಸನ್ನಿಧಾನಕ್ಕೆ ಬಂದಿದ್ದೇವೆ. ನಾವು ಧ್ಯಾನ ಮಾಡಿದ ವಾಕ್ಯಗಳನ್ನು ನಿನ್ನ ಪವಿತ್ರಾತ್ಮನಲ್ಲಿ ಅಭಿಷೇಕಿಸು. ಪವಿತ್ರಾತ್ಮನೇ, ನಾನು ನಿನ್ನ ಸ್ವಾಗತಿಸ್ತೇನೆ. ನೀನು ನಮ್ಮ ಮಧ್ಯದುಕೊಂಡು ಈ ವಾಕ್ಯದ ಮುಖಾಂತರವಾಗಿ ನಿನ್ನ ಜನರ ಸಂಗ್ರಹ ಮಾತನಾಡು. ಪವಿತ್ರಾತ್ಮನೇ, ಇವಾಗ ಕೇಳುವ ಪ್ರತಿಯೊಬ್ಬರ ಆತ್ಮಕ್ಕೆ ಇವಾಗ ಜೀವವನ್ನು, ಪ್ರೋತ್ಸಾಹವನ್ನು, ಸಂತೈಸುವಿಕೆಯನ್ನು ಮತ್ತು ಭಕ್ತಿಯ ಅಭಿವೃದ್ಧಿಯನ್ನು ಉಂಟು ಮಾಡಬೇಕು ನಾನು ಬಿಡ್ಕೊಳ್ತೇನೆ, ಯೇಸು ಕ್ರಿಸ್ತ ನಾಮದಲ್ಲಿ, ಆಮೇನ್. ಇವತ್ತು ನಾವು ಧ್ಯಾನ ಮಾಡ್ತೇವೆ ಪೇತ್ರನು ಬರೆದ ಮೊದಲನೇ ಪತ್ರಿಕೆ, ಅದರಲ್ಲಿ 3ನೇ ಆದ್ಯದಲ್ಲಿ 10ರಿಂದ 12 ವಾಕ್ಯ. ಜೀವದಲ್ಲಿ ಸಂತೋಷಪಟ್ಟು ಸುದಿನಗಳನ್ನು ನೋಡುವುದಕ್ಕೆ ಇಷ್ಟವುಳ್ಳವನು ಕೆಟ್ಟದ್ದನ್ನು ನುಡಿಯದಂತೆ ತನ್ನ ನಾಲಿಗೆಯನ್ನು, ವಂಚನೆಯ ಮಾತುಗಳನ್ನು ಆಡದಂತೆ ತುಟಿಗಳನ್ನು ಬಿಗಿ ಹಿಡಿಯಲಿ. ಅವನಿಗೆ ಕೆಟ್ಟದನ್ನು ಬಿಟ್ಟು ಒಳ್ಳೆಯದನ್ನು ಮಾಡಲಿ. ಸಮಾಧಾನವನ್ನು ಆರೈಸಿ ಅದಕ್ಕೋಸ್ಕರ ಪ್ರಯತ್ನ ಪಡಲಿ. ಯಾಕೆಂದರೆ ಕರ್ತನು ನೀತಿವಂತರನ್ನು ಕಟಾಕ್ಷಿಸುತ್ತಾನೆ, ಆತನು ಅವರ ವಿಜ್ಞಾಪನೆಗಳಿಗೆ ಕಿವಿಗೊಡುತ್ತಾನೆ. ಕಡುಕರಿಗೂ ಕರ್ತನು ಕೋಪದ ಮುಖವುಳ್ಳವನಾಗುತ್ತಾನೆ ಎಂದು ಬರೆದಿದೆ. ನಾವು ನೋಡ್ತೇವೆ ಇಲ್ಲಿ ಪೇತ್ರ ಹೇಳ್ತಾನೆ, ನಿಮಗೆ ಜೀವನದಲ್ಲಿ ಸಂತೋಷ ಬೇಕಾ? ಸುದಿನಗಳು ನೋಡಲಿಕ್ಕೆ ಇಷ್ಟ ಉಂಟು, ಹಾಗಾದರೆ ನಿಮ್ಮ ನಾಲಿಗೆಯಲ್ಲಿ ಕೆಟ್ಟದ್ದನ್ನು ಮಾತನಾಡದಂತೆ ನಾಲಿಗೆಯನ್ನು ಬಿಗಿ ಹಿಡಿದುಕೊಳ್ಳಬೇಕೆಂಬುದಾಗಿ ಇಲ್ಲಿ ಪೇತ್ರ ಹೇಳ್ತಾನೆ. ಅಷ್ಟೇ ಹೇಳ್ತಾನೆ, ನೀವು ಕೆಟ್ಟ ಜೀವಿತವನ್ನು ಕೆಟ್ಟ ಬಿಟ್ಟುಕೊಂಡು ಒಳ್ಳೆಯದನ್ನು ನೀವು ಮಾಡಬೇಕು ಮತ್ತು ಸಮಾಧಾನ ಆರಿಸಿ ಅದಕ್ಕೋಸ್ಕರ ಪ್ರಯತ್ನ ಮಾಡಬೇಕು. ಯಾಕಂದರೆ ಕರ್ತನು ನೀತಿವಂತನು ಕಟಾಕ್ಷಿಸ್ತಾನೆ, ಅವರ ವಿಜ್ಞಾಪನೆಗೆ ಕಿವಿಗೊಡ್ತಾನೆ, ಕೆಡುಕರಿಗೂ ಅದು ಕೋಪದ ಮಕ್ಕಳನ್ನಾಗುತ್ತಾನೆ ಎಂಬುದಾಗಿ ಪೇತ್ರ ಹೇಳ್ತಾನೆ. ಇಲ್ಲಿ ನೀತಿವಂತರು ಮತ್ತು ಕೆಡುಕರಿಂದ ಯಾರೆಂದರೆ, ನೀತಿವಂತರು ಯಾವಾಗಲೂ ತಮ್ಮ ನಾಲಿಗೆಯಲ್ಲಿ ಕೆಟ್ಟದನ್ನು, ಅಪನಂಬಿಕೆ ಮಾತುಗಳನ್ನು, ನಕಾರಾತ್ಮಕ ಮಾತುಗಳನ್ನು ಮಾತನಾಡದವರು ಅವರು ನೀತಿವಂತರಾಗಿದ್ದಾರೆ. ಮತ್ತು ನೀತಿವಂತರು ಅವರು ಜಗಳಗಳು ಮನೆಯಲ್ಲಿ ಪ್ರಾರಂಭವಾಗುವಾಗ ಅವರು ಜಗಳವನ್ನು ಅವರು ಸಮಾಧಾನಪಡಿಸುವವರಾಗಿದೆ. ಅವರು ಜಗಳಕ್ಕೆ ಆಸ್ಪದ ಕೊಡದೆ ಆದಷ್ಟು ಆ ಜಗಳಗಳನ್ನು ಅವರು ಸಮಾಧಾನಪಡಿಸುತ್ತಾರೆ. ಅವರು ನೀತಿವಂತರಾಗಿದೆ. ಅವರ ಪ್ರಾರ್ಥನೆ ದೇವರು ಕಿವಿಗೊಡುತ್ತಾನೆ, ಇದು ಅರ್ಥವಾಗಿದೆ. ಅದೇ ದುಷ್ಟರು, ಅದೇ ಕೆಡುಕರು ಎಂದರೆ ಅವರು ಪದೇ ಪದೇ ತಮ್ಮ ನಾಲಿಗೆಯಲ್ಲಿ ಅವರು ತಮ್ಮ ಭವಿಷ್ಯದ ಕುರಿತು ನಕಾರಾತ್ಮಕ ಮಾತನಾಡುವರು, ಪದೇ ಪದೇ ರೋಗಗಳನ್ನು ಮಾತನಾಡುವರು, ಅಪನಂಬಿಕೆ ಮಾತನಾಡುವರು, ಅವರು ಕೆಡುಕರಾಗಿದ್ದಾರೆ ಎಂಬುದು ಈ ವಾಕ್ಯತ್ತದೆ. ಮತ್ತು ಆ ಕೆಡುಕರು ಅವರು ಒಳ್ಳೆಯ ನಡತೆ ಅವರು ಅನುಸರಿಸದೆ ಅವರು ಪಾಪದಲ್ಲಿ ಜೀವಿಸ್ತಾರೆ, ಕುಟುಂಬದಲ್ಲಿ ಜಗಳವನ್ನು ನಿಬ್ಬಿಸ್ತಾರೆ, ಜಗಳಕ್ಕೆ ಅವಕಾಶ ಕೊಡುತ್ತಾರೆ. ಈ ರೀತಿ ಅವರು ಜಗಳಕ್ಕೆ ಆಸ್ಪದ ಕೊಡ್ತಾರೆ, ಸಮಾಧಾನವನ್ನು ಅವರು ಹಾಳು ಮಾಡ್ತಾರೆ. ಅಂಥವರು ಕೆಡುಕರು, ಅಂಥವರ ಪ್ರಾರ್ಥನೆದರು ಕಿವಿ ಕೊಡುವುದಿಲ್ಲ ಎಂಬುದಾಗಿ ಇಲ್ಲಿ ಹೇಳ್ತಾರೆ. ಹಾಗಾದರೆ ದೇವರ ಆತ್ಮ ಅಂತಾನೆ, ಇವತ್ತು ನಿಮ್ಮ ಜೀವಿತದಲ್ಲಿ ನಿಮ್ಮ ಭವಿಷ್ಯವು ನಿಮ್ಮ ಕೈಲಿ. ನಾವು ನೋಡ್ತೇವೆ, ಯಾರು ಪ್ರಾರ್ಥನೆ ಮಾಡುತ್ತಾರೋ, ಯಾವ ತಮ್ಮ ಬಾಯಿಂದ ಒಳ್ಳೆಯದನ್ನು ಮಾತನಾಡ್ತಾರೋ ಅವರ ಕೈಯಲ್ಲಿ ಭವಿಷ್ಯ ಉಂಟು ಎಂಬುದಾಗಿ ದೇವರ ಸೇವಕರು. 6ನೇ ಗಂಡ ಪುಸ್ತಕ 6ನೇ ಅಧ್ಯಾಯದಲ್ಲಿ 24ರಿಂದ 26 ವಾಕ್ಯಗಳು. ಯೆಹೋವನು ನಿಮ್ಮನ್ನು ಆಶೀರ್ವದಿಸಿ ಕಾಪಾಡಲಿ. ಯೆಹೋವನು ಪ್ರಸನ್ನ ಮುಖದಿಂದ ನಿಮ್ಮನ್ನು ನೋಡಿ ನಿಮ್ಮ ಮೇಲೆ ದಯ ಬಿಡಲಿ. ಯೆಹೋವನು ನಿಮ್ಮ ಮೇಲೆ ಕೃಪಾಕಟಾಕ್ಷವಿಟ್ಟು ಶಾಂತಿಯನ್ನು ಅನುಗ್ರಹಿಸಲಿ ಎಂಬುದೇ. ನಿಮ್ಮ ಮಕ್ಕಳಿಗೆ ಒಳ್ಳೆಯ ಭವಿಷ್ಯ ಬೇಕಾ? ನಿಮ್ಮ ಮಕ್ಕಳನ್ನು, ನಿಮ್ಮ ಮಕ್ಕಳ ವಿದ್ಯಾಭ್ಯಾಸಗಳನ್ನು, ಅವರ ಕುಟುಂಬ ಜೀವನದಲ್ಲಿ ಆಶ್ರಯ ಮಾಡಬೇಕಾ? ಈ ವಚನಗಳನ್ನು ದಿನಾಲೂ ಆರೈಕೆ ಮಾಡಿ ನಿಮ್ಮ ಮಕ್ಕಳಿಗೋಸ್ಕರ ನಿಮ್ಮ ಕುಟುಂಬ ಪ್ರಾರ್ಥನೆ ಮಾಡಿದರೆ ಈ ಆಶೀರ್ವಾದ ದೇವರು ನಿಮ್ಮ ಕುಟುಂಬಕ್ಕೂ ನಿಮ್ಮ ಮಕ್ಕಳಿಗೂ ಕೊಡುವನಾಗಿದ್ದಾನೆ. ಹಾಗಾದರೆ ದೇವ ಜನರೇ, ಇವತ್ತು ದೇವರು ಒಳ್ಳೆಯವನಾಗಿದ್ದಾನೆ, ದೇವರು ಕೃಪಾಳು ಆಗಿದ್ದಾನೆ. ಆತ ಈ ಪರಲೋಕದಲ್ಲಿರುವ ಸಕಲ ಆತ್ಮೀಯ ವರಗಳನ್ನು ಯೇಸು ಕ್ರಿಸ್ತನಲ್ಲಿ ನಿಮಗೆ ಅನುಗ್ರಹ ಮಾಡಿದ್ದಾನೆ. ಅದು ಈ ಆಶೀರ್ವಾದ ಬೇಕಾದರೆ ಒಂದು ಕಂಡೀಷನ್ ಆಗಿದೆ, ದಿನಾಲು ದೇವರ ವಾಕ್ಯ ಓದುವಾಗ ಆಜ್ಞೆಗಳನ್ನು ಗಮನಿಸಬೇಕು, ಆಜ್ಞೆಗಳಿಗೆ ತೆರಬೇಕು. ಎರಡನೇದಾಗಿ ದಿನಲ್ಲೂ ಪ್ರಾರ್ಥನೆ ಮಾಡಬೇಕು, ಈ ಆಶೀರ್ವಾದ ವಾಕ್ಯಗಳನ್ನು ಅರಿಕೆ ಮಾಡಿ ಪ್ರಾರ್ಥನೆ ಮಾಡಬೇಕು. ಮೂರನೇದಾಗಿ ಈ ಏನೂ ಪ್ರಾರ್ಥನೆ ಮಾಡಿದ್ರು ದಿನಾಲು ಪ್ರತಿ ಗಳಿಗೆಯೂ ನೀವು ಅಪನಂಬಿಕೆ ಮಾತನಾಡದೆ, ನಿರಾಶೆ ಮಾತನಾಡದೆ, ಜಿಗುಪ್ಸೆ ಮಾತನಾಡದೆ, ಅದ ಡಾಕ್ಟರ್ ರಿಪೋರ್ಟ್ ಮಾತನಾಡದೆ, ಅದೇ ಯಾವ ಸಾಲವನ್ನು ಮಾತನಾಡದೆ ನೀವು ಮಾತನಾಡಬೇಕು. ಆಶೀರ್ವಾದ ಎಷ್ಟು ನೀವು ಆಶೀರ್ವಾದ ಮಾತನ್ನು ಮಾತನಾಡಿದ್ರು ಆ ಮಾತನಾಡಿದ ಹಾಗೆ ಆಶೀರ್ವಾದವು, ಶುಭವು,
ಕೃಪೆಯು ಹಿಂಬಾಲಿಸಿಕೊಂಡು ಬರುವುದು ಎಂಬುದಾಗಿ ಅಲ್ಲಿ ಪೇತ್ರನು ಅಲ್ಲಿ ಹೇಳುವನಾಗಿದ್ದಾನೆ. ಅಷ್ಟೇ ನಿಮ್ಮ ಕುಟುಂಬದಲ್ಲಿ ಗಂಡನ ಮಧ್ಯದಲ್ಲಿ ಜಗಳಕ್ಕೆ ಆಸ್ಪದ ಕೊಡಬೇಡಿ. ಸೈತಾನನ ಕೆಲಸ ಆಗಿದೆ. ನೀವು ಕುಟುಂಬದಲ್ಲಿ ಗಂಡಂದಿರು ಸಂತೋಷದಲ್ಲಿ, ಸಮಾಧಾನದಲ್ಲಿ, ಆರೋಗ್ಯದಲ್ಲಿ, ಆರ್ಥಿಕ ಸಮೃದ್ಧಿಯಲ್ಲಿ ಜೀವಿಸುವುದು ಸೈತನು ಎಂದಿಗೂ ಭವಿಷ್ಯದಲ್ಲ. ಅದಕ್ಕೂ ಸೈತನು ಒಂದೇ ಗಂಡನ ಮುಖಾಂತರ ಅಥವಾ ಹೆಂಡತಿ ಮುಖಾಂತರ ಅಥವಾ ಮಕ್ಕಳ ಮುಖಾಂತರ ಅಥವಾ ಕುಟುಂಬದ ಮುಖಾಂತರ ಜಗಳದ ಬೀಜ ಬಿತ್ತುತ್ತಾನೆ. ಆಗ ನೀವು ನೀತಿವಂತರಾಗಬೇಕಾದ್ರೆ ಆ ಜಗಳವನ್ನು ಸಮಾಧಾನ ಪಡಿಸಬೇಕು, ಸಮಾಧಾನಕ್ಕೋಸ್ಕರ ಪ್ರಯತ್ನ ಪಡಬೇಕು. ಆಗ ನಿಮ್ಮ ಪ್ರಾರ್ಥನೆ ದೇವರು ಕೇಳಿಕೊಂಡು ನಿಮ್ಮನ್ನು ಆಶೆ ಮಾಡ್ತಾನೆ. ಹಾಗಾದರೆ ನೀವು ಈ ಸಮಾಧಾನ ಪಡಿಸದೆ ನೀವು ಇನ್ನೂ ಜಗಳಕ್ಕೆ ಆಸೆ ಕೊಡ್ತಾರೆ, ನಿಮ್ಮ ಆಶೆಯನ್ನು ಇನ್ನೂ ಕಳೆದುಕೊಳ್ತೀರಿ. ಅದೇ ದೇವರು ಜವಾಬ್ದಾರಲ್ಲ. ಅದಕ್ಕೆ ಪ್ರತಿತಾನೆ ದೇವರು ನೀತಿಯನ್ನು ಕಟಾಕ್ಷಿಸ್ತಾನೆ. ಅವ್ರ ಮೇಲೆ ಕೈ ಕೊಡೋದು. ಹಾಗಾದರೆ ನಿಮ್ಮ ನಾಲಿಗೆಯನ್ನು ಕಾಪಾಡೋದು ಅತಿ ಅಗತ್ಯವಾಗಿದೆ. ಎರಡನೇ ಸಂಗ ನೋಡ್ತೇವೆ, ನಿಮ್ಮ ನಾಲಿಗೆಯನ್ನು ತಪ್ಪಾದ ರೀತಿಯಲ್ಲಿ ಉಪಯೋಗ ಮಾಡಬಾರದು. ನಾವು ನೋಡ್ತೇವೆ ಜ್ಞಾನೋಕ್ತಿ ಪುಸ್ತಕ 18ನೇ ಅಧ್ಯಾಯದಲ್ಲಿ 21ನೇ ವಾಕ್ಯ, ಜೀವನ ಮರಣಗಳು ನಾಲಿಗೆಯ ವಶ, ವಚನ ಪ್ರಿಯರು ಅದರ ಫಲವನ್ನು ಅನುಭವಿಸರು. ಇಲ್ಲಿ சொல்லுತ್ತಾನೆ ಜೀವನ ಮರಣ ಅದರ ಆಶೀರ್ವಾದ ಶಾಪ ಇದು ನಿಮ್ಮ ಪ್ರತಿಯೊಬ್ಬರ ನಾಲಿಗೆಗೆ ಅದು ವಶವಾಗಿದೆ. ಏನನ್ನು ಪ್ರೀತಿಸಿದರು? ನೀವು ಜೀವವನ್ನು ಪ್ರೀತಿಸ್ತಿರೋ, ಜೀವವನ್ನೇ ಮಾತನಾಡುವುದರೆ ಜೀವ ನಿಮಿಸಿದೆ. ಶುಭವನ್ನು ನೀವು ಪ್ರೀತಿ ಮಾಡಿದ್ರು, ಶುಭವನ್ನೇ ಅರಿಕೆ ಮಾಡಿ ಆಶಿಸಬೇಕು. ಹಾಗಾದರೆ ನಿಮ್ಮ ನಾಲಿಗೆಯಲ್ಲಿ ಅಧಿಕಾರ ಉಂಟು. ಇಲ್ಲಿ ಹೇಳ್ತಾನೆ ನಿಮ್ಮ ನಾಲಿಗೆಯಲ್ಲಿ ಜೀವನ ಉಂಟು, ಮರಣ ಉಂಟು, ಶಾಪ ಉಂಟು. ನೀವು ಆಶಿಸಲೇಬೇಕು. ಅದಕ್ಕೋಸ್ಕರ ದೇವರ ಆತ್ಮ ಹೇಳ್ತಾನೆ, ನೀವು ದೇವರ ವಾಕ್ಯ ವಿಧೇಯರಾದ ಹಾಗೆ, ಪ್ರಾರ್ಥನೆ ಮಾಡಿದಾಗೆ ನಿಮ್ಮ ನಾಲಿಗೆ ಸಹ ನೀವು ಜಾಗರೂಕತೆಯಿಂದ ಉಪಯೋಗ ಮಾಡಬೇಕು. ವಿನ ಎಂದು ನಿಮ್ಮ ನಾಲಿಗೆಯಲ್ಲಿ ಅಶುಭ ಸಮಾಚಾರವನ್ನು, ರೋಗವನ್ನು ಅಥವಾ ಶಾಪವನ್ನು ಅಥವಾ ಮರಣವನ್ನು ಎಂದು ಅರಿಕೆ ಮಾಡದೆ ನಿಮ್ಮ ನಾಲಿಗೆಯನ್ನು ತರಬೇತಿಗೊಳಿಸಬೇಕು. ನಿಮ್ಮ ನಾಲಿಗೆಯನ್ನು ಪವಿತ್ರಾತ್ಮನ ಅಧೀನಕ್ಕೆ ಕೊಡಬೇಕು ಮತ್ತು ದಿನಾಲು ಜೀವವನ್ನೇ ಮಾತನಾಡಿರಿ, ಆಶೀರ್ವಾದವನ್ನೇ ಮಾತನಾಡಿ. ಆಗ ನಿಮ್ಮ ಜೀವಿತದಲ್ಲಿ ಮಿರಾಕಲ್, ರೋಗ ಸೌಖ್ಯ, ಆಶೀರ್ವಾದ, ಶುಭವು ನೀವು ಹೊಂದಿಕೊಳ್ಳುತ್ತೀರಿ ಎಂಬುದಾಗಿ ಅರ್ಥವಾಗಿದೆ. ಇನ್ನೊಂದು ವಾಕ್ಯ ನಾವು ನೋಡ್ತೇವೆ, ಯಾಕೋಬನ ಬರೆದ ಪತ್ರಿಕೆ 3ನೇ ಅಧ್ಯಾಯದಲ್ಲಿ 9 ಮತ್ತು 10ನೇ ವಾಕ್ಯ, ನಾಲಿಗೆಯಿಂದ ತಂದೆ ಕರ್ತನನ್ನು ಕೊಂಡಾಡ್ತೇವೆ, ಅದರಿಂದಲೇ ದೇವರ ಹೋಲಿಕೆಗೆ ಸರಿಯಾಗಿ ಉಂಟು ಮಾಡಲ್ಪಟ್ಟ ಮನಸ್ಸನ್ನು ಶಪಿಸ್ತೇವೆ, ಅದೇ ಬಾಯಿಂದ ಸ್ತುತಿ ಶಾಪ ಎರಡೂ ಬರ್ತವೆ. ನನ್ನ ಸಹೋದರರೇ, ಈಗಿರುವುದು ಯೋಗ್ಯವಲ್ಲ. ಯಾಕೋ ಹೇಳ್ತಾನೆ, ನಿಮ್ಮ ನಾಲಿಗೆಯಿಂದ ನೀವು 1 ಗಂಟೆ ಅಥವಾ 3 ಗಂಟೆ ಅಥವಾ 4 ಗಂಟೆ ನೀವು ಪ್ರಾರ್ಥನೆ ಮಾಡಿಕೊಂಡು ಆ ನಂತರ ನಿಮ್ಮ ನಾಲಿಗೆಯಲ್ಲಿ ನಿಮ್ಮ ಸಹೋದರನು ಗಂಡಂಟಿಯನ್ನು ಮಕ್ಕಳನ್ನು ಶಪಿಸಿದರೆ ನಿಮ್ಮ ಪ್ರಾರ್ಥನೆ 4 ಗಂಟೆ ಮಾಡಿದ ಪ್ರಾರ್ಥನೆ ಅದು ಉಪವಾಸ ಮಾಡಿದ್ರೆ ಎಲ್ಲ ವ್ಯರ್ಥವಾಗ್ತದೆ. ಅದಕ್ಕೋಸ್ಕರ ಇಲ್ಲಿ ದೇವರ ಆತ್ಮನು ಯಾಕೋಬನ ಮುಖಾಂತರ ನಿಮ್ಮ ಪ್ರಾರ್ಥನೆಯು ಅದು ನಿಮ್ಮ ಉಪವಾಸವು ದೇವರು ಮೆಚ್ಚಬೇಕಾ, ಅದಕ್ಕೆ ಆಶೀರ್ವಾದ ಎಂದಿಗೂ ನಿಮ್ಮ ನಾಲಿಗೆಯಲ್ಲಿ ಒಬ್ಬರೊಬ್ಬರನ್ನು ದೂರವರಾಗಬಾರ್ದು. ದೂರದಕ್ಕೆ ಕಾರಣವಿದ್ದರೂ ಅದನ್ನು ಸಹಿಸಿಕೊಂಡು ನೀವು ಸಹಿಸುವವರಾಗಬೇಕು. ಕೆಟ್ಟದನ್ನು ಸಹೋದರ ಬಗ್ಗೆ, ಗಂಡನ ಬಗ್ಗೆ, ಮಕ್ಕಳ ಬಗ್ಗೆ, ದೇವರ ಸೇವಕರ ಬಗ್ಗೆ ಎಂದಿಗೂ ಕೆಟ್ಟದನ್ನು ಮಾತನಾಡೋರಾಗಬಾರ್ದು. ಅದಕ್ಕೆ ಬದಲಾಗಿ ನೀವು ಆಶೀರ್ವಾದವನ್ನು ಮಾತಾಡಬೇಕು, ದೇವರನ್ನು ಸ್ತುತಿಸಬೇಕು, ಅದರ ಬಾಯಲ್ಲಿ ಶಪಿಸಬೇಕು. ಈ ರೀತಿ ನೀವು ಮಾಡಬೇಕು. ಇದೇ ಎರಡೂ ಮತ್ತು 11 ಅನ್ನೋ ವಾಕ್ಯ, ಊಟೆಯ ಉಂದೆ ಬಾಯಿಂದ ಸಿಹಿ ನೀರು ಕೈ ನೀರು ಎರಡೂ ಹೊರಡುವುದುಂಟೆ. ನನ್ನ ಸಹೋದರರೇ, ಅಂಜೂರದ ಮರವು ಎಣ್ಣೆ ಮರದ ಕಾಯಿ ಬಿಡುವುದು, ದ್ರಾಕ್ಷಿ ಬಲೆಯಲ್ಲಿ ಅಂಜೂರದ ಹಣ್ಣು ಆಗುವುದು, ಹಾಗೆ ಉಪ್ಪು ನೀರಿನ ಬಾವಿಯಿಂದ ಸಿಹಿ ನೀರು ಬರುತ್ತದೆ. ನೋಡಿದ್ರೆ ಅಪೊಸ್ತಲ ಯಾಕೋಬ ಹೇಳ್ತಾನೆ, ಒಂದೇ ಬಾವಿಯಲ್ಲಿ ಒಂದೇ ಸಿಹಿ ನೀರು ಬೇಕು ಅಥವಾ 2 ನೀರು ಒಂದು ಬಾವಿಲು. ಅದೇ ರೀತಿ ನಿಮ್ಮ ನಾಲಿಗೆಯಲ್ಲಿ ಆಶೀರ್ವಾದ ಬರಬೇಕಾದ್ರೆ ಆಶೀರ್ವಾದನೇ ಮಾತನಾಡುವವರಾಗಬೇಕು. ನೀವು ಆಶೀರ್ವಾದ ಮಾತನಾಡೋದು, ಶಾಪ ಮಾತನಾಡೋದು ಹೀಗೆ ಮಾಡಿದರೆ ನಿಮ್ಮ ಆಶೀರ್ವಾದ ನೀವು ಕಳೆದುಕೊಳ್ತೀರಿ. ಅದೇ ದೇವರ ಕಾರಣಲ್ಲ, ಚೈತನ್ಯ ಕಾರಣಲ್ಲ. ನಿಮ್ಮ ನಾಲಿಗೆಯಲ್ಲಿ ನೀವು ಏನು ಮಾತನಾಡ್ತೀರೋ ಅದು ಗಮನಿಸೋದು ಅತಿ ಅಗತ್ಯವಾಗಿದೆ. ಅದಕ್ಕೋಸ್ಕರ ಯೇಸು ಕ್ರಿಸ್ತನು ಮತ್ತೊಂದು ಸುವಾರ್ತೆ 12ನೇ ಅಧ್ಯಾಯದಲ್ಲಿ 34ರಿಂದ 30ನೇ ವಾಕ್ಯದಲ್ಲಿ ನಾವು ನೋಡ್ತೇವೆ, ಸರ್ಪ ಜಾತಿಯವರೇ, ನೀವು ಕೆಟ್ಟವರಾಗಲಾಗಿ ಒಳ್ಳೆಯ ಮಾತುಗಳನ್ನು ಆಡುವುದಕ್ಕೆ ನಿಮ್ಮಿಂದ ಹೇಗಾದೀತು? ಹೃದಯದಲ್ಲಿ ತುಂಬಿರುವುದೇ ಬಾಯಲ್ಲಿ ಹೊರಡುವುದು. ಇಲ್ಲಿ ಯೇಸು ಕ್ರಿಸ್ತನೇ ನಿಮ್ಮ ಹೃದಯದಲ್ಲಿ ಕೆಟ್ಟದನ್ನು ತುಂಬಲ್ಪಡುವುದರೆ ಆ ಹೃದಯ ತುಂಬಿರುವುದೇ ಬಾಯಿಲು. ಹಾಗಾದರೆ ನಿಮ್ಮ ಹೃದಯದಿಂದ ಒಳ್ಳೆಯ ಮಾತುಗಳು ಬರಬೇಕಾ? ದಿನಾಲು ಮುಂಜಾನೆ ಜಾವದಲ್ಲಿ, ರಾತ್ರಿ ಮಲಗುವಾಗ ಆದಷ್ಟು ದೇವರ ವಾಕ್ಯವನ್ನು ಕೇಳಿರಿ ಮತ್ತು ಓದಿರಿ.
ಧ್ಯಾನ ಮಾಡಿರಿ, ವಾಕ್ಯಗಳನ್ನು ನಿಮ್ಮ ಸಮೃದ್ಧಿಯಾಗಿ ತುಂಬಿಸಿಕೊಳ್ಳಿರಿ. ಆಗ ಮಾತ್ರ ನಿಮ್ಮ ಹೃದಯದಲ್ಲಿ ವಾಕ್ಯ ಬೆಳಗಿಂದ ಸಾಯಂಕಾಲ ತುಂಬಿಸುವುದಾದರೆ ಅದೇ ವಾಕ್ಯಗಳು ನಿಮ್ಮ ಬಾಯಲ್ಲಿ ಮಾತನಾಡಲಿಕ್ಕೆ ಸಾಧ್ಯವಿದೆ. ಒಂದು ವೇಳೆ ಬೆಳಗಿಂದ ಸಾಯಂಕಾಲ ತನಕ ನೀವು ಕೈಯಲ್ಲಿ ಬೈಬಲ್ ಹಿಡಿದುಕೊಂಡು ಓದಲಿಕ್ಕೂ ನಿಮಗೆ ಸಮಯವಿಲ್ಲ, ಕೇಳಲಿಕ್ಕೂ ಸಮಯ ಇಲ್ಲ, ಬರೀ ಏನೋ ಪೇಪರ್ ನ್ಯೂಸ್ ನೋಡ್ತೀರಿ, ಟಿ ವಿ ನ್ಯೂಸ್ ನೋಡ್ತೀರಿ, ಎಲ್ಲ ಕೆಟ್ಟದನ್ನು ಕೇಳ್ತದೆ. ಆಗ ನಿಮ್ಮ ಬಾಯಲ್ಲಿ ಸಹ ಕೆಟ್ಟದನ್ನೇ ಬರ್ತದೆ. ಅದಕ್ಕೆ ಎಸ್ಕೊಳ್ತದೆ ಹೃದಯದಲ್ಲಿ ಏನು ತುಂಬಿಸ್ತಿರೋ ಬಾಯಲ್ಲಿ. ಹಾಗಾದರೆ ನಿಮಗೆ ಆಶೀರ್ವಾದ ಬೇಕಾ, ಬಿಡುಗಡೆ ಬೇಕಾ? ಹೃದಯದಲ್ಲಿ ನೀವು ವಾಕ್ಯ ತುಂಬಿಸಿಕೊಂಡು ವಾಕ್ಯನ ಮಾತನಾಡಬೇಕು. ಇಲ್ಲಿ 30 ವಾಕ್ಯ, ಒಳ್ಳೆಯವನು ತನ್ನ ಒಳ್ಳೆಯ ಬೊಕ್ಕಸದೊಳಗಿಂದ ಒಳ್ಳೆಯ ವಸ್ತು ತೆಗೆಯುತ್ತಾನೆ. ಅದರ್ಥ ನೀವು ಒಳ್ಳೆಯ ವ್ಯಕ್ತಿಗಳಾಗಬೇಕು, ನೀತಿವಂತರಾಗಬೇಕಾದ್ರೆ ನಿಮ್ಮ ಬೊಕ್ಕಸ, ನಿಮ್ಮ ಹೃದಯ, ನಿಮ್ಮ ಮನಸ್ಸು ಅದೇ ಒಳ್ಳೆಯ ವಸ್ತು ಅಂದರೆ ದೇವರ ವಾಕ್ಯ, ದೇವರ ವಾಗ್ದಾನಗಳು. ಎಷ್ಟು ವಾಕ್ಯ ಓದುತ್ತೀರೋ, ಎಷ್ಟು ತುಂಬಿಸಿರೋ, ಆಗ ನೀವು ನೀತಿವಂತರಾಗಿಕೊಂಡು ಒಳ್ಳೆಯ ಅಂದರೆ ನಿಮ್ಮ ಹೃದಯದಲ್ಲಿ ತುಂಬಲ್ಪಟ್ಟ ವಾಕ್ಯವೇ ನಿಮ್ಮ ಬಾಯಿಲೆ ಬರ್ತದೆ. ಒಂದು ವೇಳೆ ಪ್ರಿಯ ದೇವ ಜನರೇ, ನೀವು ದೇವರ ವಾಕ್ಯ ನಿಮಗೆ ಬೆಳಗ್ಗೆಯಿಂದ ಸಾಯಂಕಾಲ ಓದಲಿಕ್ಕೂ ನಿಮಗೆ ಸಮಯವಿಲ್ಲ, ಕೇಳಲಿಕ್ಕೂ ಸಮಯ ಇಲ್ಲ. ಹಾಗಾದರೆ ನಿಮ್ಮ ಬಾಯಲ್ಲಿ ಒಳ್ಳೆಯದನ್ನು ಮಾತ್ರ ಅಸತ್ಯ ಎಂಬುದನ್ನು ನೋಡ್ತೇವೆ. ನೀವು ಬೆಳಗ್ಗೆಯಿಂದ ಸಾಯಂಕಾಲ ತನಕ ಒಂದೇ ದೇವರ ವಾಕ್ಯನ ಕೇಳುವರಾಗಬೇಕು, ಹಾಗೆ ಓದುವರಾಗಬೇಕು. ಎಷ್ಟು ವಾಕ್ಯ ಕೇಳುತ್ತೀರೋ ಓದುತ್ತೀರೋ ಅಷ್ಟೇ ಪ್ರಮಾಣದಲ್ಲಿ ಅದರ ತುಂಬಲ್ಪಟ್ಟದ್ದನ್ನೇ ಮಾತನಾಡಲಿಕ್ಕೆ ಆಗ್ತದೆ. ಆಗ ನೀವು ಒಳ್ಳೆಯವರು, ಅದರ ನೀತಿವಂತರಾಗ್ತದೆ. ಅಂಥವರ ಪ್ರಾರ್ಥನೆ ಕೇಳುವನಾಗಿದ್ದಾನೆ. ನೋಡ್ತೇವೆ, ಕೆಟ್ಟವನು ಕೆಟ್ಟ ಬೊಕ್ಕಸದಿಂದ ಕೆಟ್ಟ ವಸ್ತು ತೆಗೆಯುತ್ತಾನೆ. ಕೆಟ್ಟವನು ಆಗುವುದೆಂದರೇನು? ಕೆಟ್ಟ ವ್ಯಕ್ತಿಯು ಆತನು ದೇವರ ವಾಕ್ಯ ಓದುವುದಿಲ್ಲ, ವಾಕ್ಯಗಳನ್ನು ಧ್ಯಾನ ಮಾಡೋದಿಲ್ಲ, ವಾಕ್ಯ ಕೇಳುವುದಿಲ್ಲ. ಅವನು ಕೇಳುವುದು ಓದುವುದು ಎಲ್ಲ ಕೆಟ್ಟ ನ್ಯೂಸೇ, ಎಲ್ಲ ಅಪಘಾತ, ಎಲ್ಲ ದುರ್ಮರಣ, ಅದು ಇದೇ ಅವತನ್ನು ಓದುತ್ತಾನೆ. ಮತ್ತು ಅದೇನೇ ಅವನ ಬಾಯಲ್ಲಿ ಮಾತನಾಡ್ತಾನೆ. ಅದಕ್ಕೋಸ್ಕರ ಅವನ ಜೀವಿತದಲ್ಲಿ ಒಳ್ಳೆಯದನ್ನು ಬರುವುದಿಲ್ಲ. ಹಾಗಾದರೆ ದೇವರ ಆತ್ಮನೇ ನಿಮ್ಮ ಜೀವಿತದಲ್ಲಿ ಪ್ರತಿದಿನ ದೇವರ ಒಳ್ಳೆಯ ಕಾರ್ಯವನ್ನು, ಅದ್ಭುತಗಳನ್ನು, ಆತ ಶುಭವನ್ನು, ಆತ ಕ್ರಮ ಅನುಭವ ಮಾಡಬೇಕಾ? ಇವತ್ತಿನಿಂದ ಕಲಿತುಕೊಳ್ಳಿರಿ. ನಾಲಿಗೆಯಲ್ಲಿ ಕೆಟ್ಟದನ್ನು ಮಾತನಾಡಬೇಡಿ. ನಾಲಿಗೆಯಲ್ಲಿ ಅಧಿಕಾರ ಉಂಟು. ಒಳ್ಳೆಯದನ್ನು ಮಾತನಾಡಿದರೆ ಒಳ್ಳೆಯ ಆಶೆ ಬರ್ತದೆ, ಕೆಟ್ಟದ್ದನ್ನು ಬರ್ತದೆ. ಅದಕ್ಕೆ ನೀವೇ ಕಾರಣರು. ಅದಕ್ಕೋಸ್ಕರ ದೇವರ ಆತ್ಮದನೇ ನಿಮ್ಮ ನಾಲಿಗೆ ಪಾಪ ಹೋಗದಂತೆ ನಿಮ್ಮ ನಾಲಿಗೆಯನ್ನು ಕಾಪಾಡಿಕೊಳ್ಳಿರಿ. ನಿಮ್ಮ ನಾಲಿಗೆಯನ್ನು ಪವಿತ್ರನಿಗೆ ಅಧೀನ ಮಾಡಿರಿ. ನಿಮ್ಮ ಹೃದಯದಲ್ಲಿ ವಾಕ್ಯವನ್ನು ತುಂಬಿಸಿರಿ. ಆಗ ವಾಕ್ಯ ಮಾತನಾಡಿರಿ. 30 ವಾಕ್ಯ ನೋಡುತ್ತೇವೆ. ಇದಲ್ಲದೆ ನಾನು ನಿಮಗೆ ಹೇಳುವುದೆಂದರೆ, ಮನುಷ್ಯರು ಸುಮ್ಮನೆ ಆಡುವ ಪ್ರತಿಯೊಂದು ಮಾತಿನ ವಿಷಯವಾಗಿ ನ್ಯಾಯ ವಿಚಾರದಲ್ಲಿ ಉತ್ತರ ಕೊಡಬೇಕು. ಇಲ್ಲಿ ಇಸ್ಕೊಳ್ತಾನೆ, ನಿಮ್ಮ ಬಾಯಿಂದ ಸುಮ್ಮನೆ ಅಥವಾ ನೀವು ಜಾಗರೂಕ ಇಲ್ಲದೆ ನೀವು ಸುಮ್ಮನೆ ಮಾತನಾಡಿದರೆ, ಕೆಟ್ಟದ್ದು ಮಾತನಾಡಿದರೆ ಅದಕ್ಕೆಲ್ಲ ನಿಮಗೆ ನ್ಯಾಯ ಉತ್ತರ ಕೊಡಲಿಕ್ಕೆ ಉಂಟು ಎಂಬುದಾಗಿ ಇಸ್ಕೊಳ್ತಾನೆ. 30ನೇ ವಾಕ್ಯ, ನಿನ್ನ ಮಾತುಗಳಿಂದಲೇ ನೀತಿವಂತನೆಂದು ತೀರ್ಪು ಹೊಂದಿವೆ, ನಿನ್ನ ಮಾತುಗಳಿಂದಲೇ ಅಪರಾಧ ತೀರ್ಪು ಹೊಂದಿವೆ. ಅಂದರೆ ನಿಮ್ಮ ಬಾಯಿಯ ಮಾತಿನಲ್ಲಿ ಪಾವ ಉಂಟು ಪ್ರಿಯ ಜನರೇ. ಅದಕ್ಕೆ ಅಪೊಸ್ತಲ ಪೌಲನು ಹೇಳ್ತಾನೆ, ಕೊಲೊಸ್ಸೆಯವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 16ನೇ ವಾಕ್ಯ ನಾವು ಓದುತ್ತಿದ್ದೇನೆ. ಅಪೊಸ್ತಲನು ಈಗ ಹೇಳ್ತಾನೆ, ಕ್ರಿಸ್ತನ ವಾಕ್ಯವು ನಿಮ್ಮಲ್ಲಿ ಸಮೃದ್ಧಿಯಾಗಿ ವಾಸಿದೆ. ನಿಮ್ಮ ನಾಲಿಗೆಯಲ್ಲಿ ಒಳ್ಳೆಯದನ್ನು ಮಾತನಾಡಬೇಕಾ, ಶುಭವನ್ನೇ ಮಾತನಾಡಬೇಕಾ? ಹಾಗಾದರೆ ಅಪೊಸ್ತಲ ಪೌಲನು ಹೇಳ್ತಾನೆ, ಕೊಲೊಸ್ಸೆಯವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯದಲ್ಲಿ 16ನೇ ವಾಕ್ಯದಲ್ಲಿ ಈಗ ಹೇಳ್ತಾನೆ, ಕ್ರಿಸ್ತನ ವಾಕ್ಯವು ನಿಮ್ಮ ಹೃದಯದಲ್ಲಿ ಸಮೃದ್ಧಿ. ಎಷ್ಟು ನೀವು ದೇವರ ವಾಕ್ಯವನ್ನು ಓದುತ್ತೀರೋ ಅಷ್ಟು ದೇವರ ವಾಕ್ಯ ನಿಮ್ಮ ಮನಸ್ಸಿನಲ್ಲಿ ಸಮೃದ್ಧಿಯಾಗಿ ತುಂಬಿಸಬೇಕು ಎಂಬುದೇ ಅಪೊಸ್ತಲನು ಹೇಳ್ತಾನೆ. ಸಕಲ ಜ್ಞಾನದಿಂದ ಕೂಡಿದವರಾಗಿ ಒಬ್ಬರಿಗೊಬ್ಬರು ಉಪದೇಶ ಮಾಡಿಕೊಳ್ಳಿರಿ, ಬುದ್ಧಿ ಹೇಳಿಕೊಳ್ಳಿರಿ, ಕರ್ತನ ಕೃಪೆ ನೆನೆಸಿಕೊಳ್ಳುವವರಾಗಿ ಕೀರ್ತನೆಗಳಿಂದಲೂ ಸಂಗೀತಗಳಿಂದಲೂ ಆತ್ಮ ಸಂಬಂಧದ ಹಾಡುಗಳಿಂದಲೂ ನಿಮ್ಮ ಹೃದಯಗಳಲ್ಲಿ ದೇವರಿಗೆ ಗಾನ ಮಾಡಿರಿ. ಎಷ್ಟು ವಾಕ್ಯ ತುಂಬಲ್ಪಡ್ತೀರೋ ಅಷ್ಟೇ ಆ ವಾಕ್ಯದ ಬಲದಿಂದ ನೀವು ದೇವರ ಸ್ತೋತ್ರ ಮಾಡಿರ್ತೀರಿ, ಸ್ತುತಿ ಮಾಡ್ತೀರಿ, ನಂಬಿಕೆ ಮಾಡ್ತಿರ್ತೀರಿ. ಆಗ ನಿಮ್ಮ ಜೀವಿತದಲ್ಲಿ ಒಳ್ಳೆಯ ದಿವಸಗಳು, ಒಳ್ಳೆಯ ಭವಿಷ್ಯ, ಶುಭವು, ಆಶೀರ್ವಾದವು, ಮಿರಾಕಲ್ ಪ್ರಾರ್ಥನೆ ಹೊಂದಿಕೊಳ್ಳಲಿಕ್ಕೆ ಸಾಧ್ಯವಾಗ್ತದೆ. 30ನೇ ನೋಡ್ತೇವೆ, ಯೆಫುನ್ನೆಯ ಮಗನಾದ ಕಾಲೇಬ್ ಮತ್ತು ನೂನನ ಮಗನಾದ ಯೋಸುವ ಇವರಿಬ್ಬರೇ ಹೊರತು ನಿಮ್ಮಲ್ಲಿ ಯಾರೂ ನಿಮ್ಮ ನಿವಾಸಕ್ಕಾಗಿ ನಾನು ಪ್ರಮಾಣಪೂರ್ವಕವಾಗಿ ವಾಗ್ದಾನ ಮಾಡಿದ ದೇಶವನ್ನು ಸೇರುವುದಿಲ್ಲ. ನೋಡ್ತೇವೆ ಇಲ್ಲಿ ಕಾಳೆ ಮತ್ತು ಯೋಸುವ ಈ ಇಬ್ಬರು ಮಾತ್ರವೇ ಆ 40 ವರ್ಷ ಅವರೆಂದಿಗೂ ಆ ಪಣ್ಣ ಬಗ್ಗೆ ಮಾತನಾಡಲಿಲ್ಲ, ದೇವರನ್ನು ಗುಣಗೊಟ್ಟಲಿಲ್ಲ, ದೇವರ ಸೇವಕರನ್ನು ಬೈಯಲಿಲ್ಲ, ದೇವರ ಸೇವಕರನ್ನು ದೂರಿಲ್ಲ. ಪ್ರೇರೆ ಇವತ್ತು ಅನೇಕ ಜನರು ಪ್ರೇರೆ, ಅನೇಕ ದೇವರ ಮಕ್ಕಳು ತಮ್ಮ ಜೀವಿತ ಆಶೆಯನ್ನು ಯಾಕೆ ಕಳೆದುಕೊಳ್ತಾರೆ? ಕಾರಣ ಅವ್ರ ಕಷ್ಟ ಬಂದ ಕೂಡಲೇ, ಸಮಸ್ಯೆ ಬಂದ ಕೂಡಲೇ, ಶೋಧೆ ಬಂದ ಕೂಡಲೇ, ಅದರ ಡಾಕ್ಟರ್ ಬಂದ ಕೂಡಲೇ ಅವರು ದೇವರನ್ನು ಗುಣಗುಟ್ಟುತ್ತಾರೆ. ಕೆಲವರು ದೇವರ ಸೇವಕರನ್ನು ಬೈಯುತ್ತಾರೆ, ಕೆಲವರು ತಂದೆ ತಾಯಿಯನ್ನು ಬೈಯುತ್ತಾರೆ. ಹೀಗೆ ಅವರು ತಮ್ಮ ನಾಲಿಗೆಯಿಂದ ಶಪಿಸ್ತಾರೆ, ಬೈಯುತ್ತಾರೆ, ದೂರುತ್ತಾರೆ. ಅಪ್ಪ ನಿಮಗೆ ಮಾತಾಡಿದೆ. ಅದಕ್ಕೋಸ್ಕರ ನಿಮ್ಮ ಜೀವಿತ ಆಶೀರ್ವಾದ ಕಳೆದುಕೊಳ್ಳುತ್ತೀರಿ. ಆದರೆ ಕಾಳೆ ಮತ್ತು ಯೋಸುವ ಈ 40 ವರ್ಷ ಸಹ ಇಷ್ಟು
ಎಷ್ಟು ಜನರು ಈ 40 ವರ್ಷ ಅವರು ದೇವರ ಸೇವಕರಿಗೆ ಗುಣಗುಟ್ಟಿದ್ರು, ದೇವರನ್ನು ಗುಣಗುಟ್ಟಿದ್ರು, ಅಪನಂಬಿಕೆನೇ ಮಾತನಾಡಿದ್ರು ಸಹ. ಕಾಲೆ ಮತ್ತು ಯೋಸುವ ಅವರು 40 ವರ್ಷ ಸಹ ಅವರು ತಮ್ಮ ನಾಲಿಗೆಯಲ್ಲಿ ಜೀವವನ್ನೇ ಮಾತನಾಡಿದರು. ಆ ಕಾನಾನ್ ದೇಶದ ಆ ದೇವರು ಕಾಣದ ಕೊಡುತ್ತನ್ನು ಅದನ್ನೇ ಮಾತನಾಡಿದ್ರು. ಮತ್ತು ಎಲ್ಲ ಇಸ್ರಾಯೇಲ್ ಜನರು ಅಪನಂಬಿಕೆ ಮಾತನಾಡೋದು ಎಲ್ಲ ಜನರು ಸತ್ತು ಹೋದ ನಂತರ ಈ ಕಾಲೆ ಮತ್ತು ಯೋಸುವ ಅವರ ಮಕ್ಕಳು ಕಾನಾನ್ ದೇಶವನ್ನು ಅನುಭವ ಆಗಿದೆ. ದೇವರ ಆತ್ಮದೇನೆ, ದೇವರು ನಿಮ್ಮ ಜೀವಿತದಲ್ಲಿ ಬೈಬಲ್ನಲ್ಲಿ ಅನೇಕ ವಾಗ್ದಾನಗಳು ಕೊಟ್ಟಿದ್ದಾನೆ. ಈ ಎಲ್ಲ ವಾಗ್ದಾನಗಳು ಆತ ದೇವರನ್ನು ಕೊಟ್ಟ ಪ್ರವಾದನೆಗಳು, ಆ ದೇವರು ಕೊಟ್ಟ ದರ್ಶನಗಳು ನಿಮಗೆ ಸಿಗಬೇಕಾ? ನಿಮ್ಮ ಪ್ರಾರ್ಥನೆ ಉತ್ತರ ನಿಮಗೆ ಆಗಬೇಕಾ? ನಿಮ್ಮ ಮಿರಾಕಲ್ ಆಗಬೇಕಾ? ನಿಮ್ಮ ಸಾಲಿನಿಂದ ಬಿಡುಗಡೆ ಆಗಬೇಕಾ? ನಿಮ್ಮ ರೋಗ ಗುಣ ಆಗಬೇಕಾ? ಅದು ಇವತ್ತಿನಿಂದ ಕಲಿತುಕೊಳ್ಳಿ ಪ್ರಿಯರೇ. ನಿಮ್ಮ ನಾಲಿಗೆಯಲ್ಲಿ ಪವರ್ ಉಂಟು, ನಿಮ್ಮ ನಾಲಿಗೆಯಲ್ಲಿ ಜೀವ ಉಂಟು, ನಾಲಿಗೆಯಲ್ಲಿ ಮರಣ ಉಂಟು. ಅದಕ್ಕೋಸ್ಕರ ಜೀವವನ್ನೇ ಮಾತನಾಡಿರಿ, ಆಶೀರ್ವಾದವನ್ನೇ ಮಾತನಾಡಿರಿ, ನಂಬಿಕೆಯನ್ನೇ ಮಾತನಾಡಿರಿ. ಹಾಗೆ ನಿಮ್ಮ ಜೊತೆಲಿ ಆಗುವುದೆಂಬುದನ್ನು ನೋಡ್ತೇವೆ. ಪುನಃ ನಾವು 36ರಿಂದ 38 ವಾಕ್ಯ ನೋಡುವ. 6ನೇ ಕಾಂಡ ಪುಸ್ತಕ 14ನೇ ಅಧ್ಯಾಯದಲ್ಲಿ 36ರಿಂದ 38ನೇ ವಾಕ್ಯ. ಆ ದೇಶವನ್ನು ಸಂಚರಿಸಿ ನೋಡುವುದಕ್ಕೆ ಮೋಶೆಯಿಂದ ಕಳುಹಿಸಲ್ಪಟ್ಟು ಹಿಂದಿರುಗಿ ಬಂದು ಆ ದೇಶದ ವಿಷಯದಲ್ಲಿ ಅಶುಭ ಸಮಾಚಾರವನ್ನು ಹೇಳಿ ಸರ್ವ ಸಮೂಹದವರನ್ನು ಅವನಿಗೆ ವಿರೋಧವಾಗಿ ಗುಣಗುಟ್ಟನ್ನು ಮಾಡಿದ ಮನುಷ್ಯರು ಇವನ ಸನ್ನಿಧಿಯಲ್ಲಿ ವ್ಯಾಧಿಯಿಂದ ಸತ್ತರು. ಯಾರು ಪ್ರೇರೆ ಆ ನಕಾರಾತ್ಮಕ ಮಾತನಾಡಿದರು, ದೇವರನ್ನು ಗುಣಗುಟ್ಟಿದರು, ದೇವರ ಸೇವಕನ ಮೋಜಿನ ಗುಣಗುಟ್ಟಿದರು. ಅವರೆಲ್ಲರೂ ಮರಣಕರದ ವ್ಯಾಧಿ ಸತ್ತುಕೊಂಡು ಯಾರೂ ಕಾನಾನ್ ದೇಶಕ್ಕೆ ಒಂದಲಿಲ್ಲ ನೋಡ್ತೇವೆ. ಆದರೆ ಇಲ್ಲಿ ನೋಡ್ತೇವೆ, ಅವರಲ್ಲಿ ನೂನನ ಮಗನಾದ ಯೋಸುವನು, ಯೂಫುನ್ಯ ಮಗ ಕಾಲೇಬನು ಮಾತ್ರ ಅವರು ಉಳಿದರು. ಮತ್ತು ಅವರು ಮಾತ್ರ ಆ ಕಾನಾನ್ ದೇಶದ ಉತ್ಪನ್ನವನ್ನು ಕಾನಾನ್ ದೇಶಕ್ಕೆ ಸೇರಿ ಆಗ ದೇವರ ಆತ್ಮನತನೇ. ಇವತ್ತು ಅನೇಕರು ತಮ್ಮ ಜೀವಿತದಲ್ಲಿ ಕಷ್ಟ ನೋಡಿಕೊಂಡು, ಡಾಕ್ಟರ್ ರಿಪೋರ್ಟ್ ನೋಡಿಕೊಂಡು ಅವರು ದೇವರನ್ನು ಗುಣಗುಟ್ಟುತ್ತಾರೆ, ದೇವರನ್ನು ದೂರುತ್ತಾರೆ, ಒಬ್ಬರೊಬ್ಬರು ದೂರಿಸಿ. ದೇವರ ಆತ್ಮದನೆ ಇವತ್ತಿನಿಂದ ಕಳೆದುಕೊಳ್ಳಿರಿ. ನಿಮ್ಮ ನಾಲಿಗೆಯಲ್ಲಿ ಪವರ್ ಉಂಟು, ನಿಮ್ಮ ನಾಲಿಗೆಯಲ್ಲಿ ಶಕ್ತಿ ಉಂಟು, ನಿಮ್ಮ ನಾಲಿಗೆಯಲ್ಲಿ ಅಧಿಕಾರ ಉಂಟು. ನಿಮಗೆ ಜೀವ ಬೇಕಾ, ಆಸೆ ಬೇಕಾ? ಇವತ್ತಿನಿಂದ ಆರಿಸಿಕೊಳ್ಳಿರಿ. ಅದು ಬೆಳಗಿನ ಜಾವ ಎದ್ದುಕೊಂಡು ಮೊಣ ಕಾಲುಕೊಂಡು ಮೊದಲಾಗಿ ಪ್ರಾರ್ಥನೆ ಮಾಡಿರಿ. ದೇವ, ಈ ನನ್ನ ನಾಲಿಗೆಯನ್ನು, ಈ ನನ್ನ ಸರಿದ ಅಂಗಗಳನ್ನು ದೇವರಿಗೆ ಒಪ್ಪಿಸ್ಕೊಡ್ರಿ. ಅಷ್ಟೇ ಅಲ್ಲದೆ ದಿನಾಲು ಬೆಳಗಿನ ಜಾವ, ರಾತ್ರಿ ಮಲಗುವಾಗ ಬೆಳಿಗ್ಗೆ ಜಾವ ಧರ್ಮಗಳ 28 14 ವಾಕ್ಯಗಳನ್ನು ಓದಿರಿ, ಅದನ್ನು ಧ್ಯಾನ ಮಾಡಿರಿ, ಅದನ್ನು ಅರಿಕೆ ಮಾಡಿರಿ ಮತ್ತು ವಿಧೇಯರಾಗಿರಿ. ಪ್ರಾರ್ಥನೆ ಮಾಡಿರಿ, ಅರಿಕೆ ಮಾಡಿರಿ. ನೋಡಿ, ನಿಮ್ಮ ಜೀವಿತದಲ್ಲಿ ದೇವರ ಆಶೀರ್ವಾದ ಕಂಡುಕೊಳ್ತೀರಿ, ದೇವರ ಒಳ್ಳೆ ಭವಿಷ್ಯನ ಕಂಡುಕೊಳ್ತೀರಿ, ನಿಮ್ಮೆಲ್ಲ ಪ್ರಾರ್ಥನೆ ಉತ್ತರ ಹೊಂದ್ಕೊಳ್ತೀರಿ. ನಿಮ್ಮ ಜೊತೆ ಮಿರಾಕಲ್ ಮಾಡೋಣ. ದೇವರ ನಮ್ಗೆ ಸ್ತೋತ್ರವಾಗಲಿ. ನಿಮ್ಮ ಜೊತೆ ವಾಕ್ಯಗಳು ನಿಮ್ಮ ಜೊತೆ ಕಾರ್ಯ ಮಾಡಿ ನಿಮ್ಮ ನಂಬಿಕೆ ಉತ್ತೇಜಿಸಲ್ಪಡಿದರೆ ನಿಮ್ಮ ಸಾಕ್ಷಿ ನಿಮಗೆ ಫೋನ್ ಮುಖ ತಿಳಿಸಿ ನಾನು ಪ್ರಾರ್ಥನೆ ಮಾಡಿದೆ. ಯಾರ ಜೊತೆಯಲ್ಲಿ ರೋಗಗಳುಂಟು, ಯಾರ ಸಾಲಗಳು ನಿಮ್ಮ ಕೈಗಳ ಮೇಲೆ ಕಿತ್ತೀರಿ, ತಂದೆಯವರೇ ಯೇಸು ನಾಮನೇ ಸ್ತೋತ್ರ ಸಲ್ಲಿತೇನೆ. ಈ ಸಂದೇಕಲ ಪ್ರತಿ ವೀಕ್ಷಕರನ್ನು ನಷ್ಟ ಕೊಡ್ತೇನೆ. ಪ್ರತಿಯೊಬ್ಬರಿಗೆ ಇವತ್ತಿನಿಂದ ತಮ್ಮ ನಾಲಿಗೆಯಲ್ಲಿ ಅವ್ರ ಶುಭವನ್ನೇ ಮಾತನಾಡುವಂತೆ ಅವರಿಗೆ ಕೃಪೆ ಕೊಟ್ಟು ಪ್ರತಿಯೊಬ್ಬರನ್ನು ಆಶೀರ್ವಾದ ಮಾಡಬೇಕು ಬೇಡ್ಕೊಳ್ತೇನೆ. ಮತ್ತು ಕೈಗಳ ಮೇಲೆ ಕಿತ್ತಿದ ಪ್ರತಿಯೊಂದು ರೋಗಿಗಳ ವಿರುದ್ಧ ಕಾರ್ಯ ಮಾಡುವಂಥ ಎಲ್ಲ ರೋಗದ ದುರಾತ್ಮಗಳನ್ನು, ಎಲ್ಲ ರೋಗದ ದುಷ್ಟ ಶಕ್ತಿಗಳನ್ನು ಬಂಧಿಸ್ತೇನೆ. ಮತ್ತು ಪ್ರತಿ ರೋಗಿಗಳು ಎಲ್ಲ ಥರದ ರೋಗದಿಂದ, ಎಲ್ಲ ವ್ಯಾಧಿಯಿಂದ ಬಿಡುಗಡಿಸ್ತೇನೆ. ಗುಣ ಮಾಡೋ ಶಕ್ತಿಯು ಪ್ರತಿ ರೋಗಗಳನ್ನು ಗುಣ ಮಾಡಲಿ. ಮತ್ತು ಯಾರು ಸಾಲದಲ್ಲಿದ್ದೀರೋ ಆ ಎಲ್ಲ ಸಾಲದ ರೋಗಗಳಿಂದ ಈ ಸಾಲದಲ್ಲಿ ಇದ್ದ ಜನರನ್ನು ಬಿಡುಗಡಿಸ್ತೇನೆ. ಮತ್ತು ಪ್ರತಿಯೊಬ್ಬರು ತಮ್ಮ ಕೆಲಸದಲ್ಲಿ, ತಮ್ಮ ಬಿಸ್ನೆಸ್ಲಿ ದೇವರ ಆಶ್ರಯ ಕಂಡುಕೊಂಡು ಎಲ್ಲ ಸಾಲದ ಬಿಡುಗಡೆಯಲ್ಲಿ ಯೇಸು ನಾಮದಲ್ಲಿ ಆಮೇನ್. ಜಯವೆನ್ನಿರಿ, ಜಯ ವೀರ ದೇವನಿಗೆ ನಿತ್ಯ ಸ್ತುತಿ.